वेलकम टू क्लासिक डिजिटल एजुकेशन। क्लासिक डिजिटल एजुकेशन में आप सभी का स्वागत है। मैं हूं आपकी शिल्पा मैम। आज हम प्रस्तुत करने जा रहे हैं प्रश्न पत्र। हिंदी प्रश्न पत्रिका में प्रारूप किस तरह होता है और इसके बारे में 2025 ईस्वी में प्रश्न पत्रिका किस तरह होता है इसके बारे में चर्चा करेंगे। और वीडियो को अंत तक देखिए छात्रों। अगर सब्सक्राइब नहीं किए हैं चैनल, सबसे पहले सब्सक्राइब कीजिए, क्योंकि इसमें से अनेक वीडियोस हिंदी संबंधित सेकेंड पीयूसी ही नहीं अन्य बच्चों के लिए भी उपयोगी है होने वाले वीडियोस अपलोड किया है। उसका उपयोग आप लाभ उठा सकते हैं। और साथ ही साथ इस बार किस तरह प्रश्न पत्र आपको लिखना है, उत्तर लिखना है, उत्तर पत्रिका में उत्तर लिखने का तरीका और पासिंग पैकेज और इजी टू गेट फुल मार्क्स किस तरह लिखना है, यह सब वीडियोस में अलग अलग वीडियोस में अपलोड किया है। आप उसका लाभ उठाइए और ऑलरेडी सब्सक्राइब कर चुके हैं तो प्लीज़ लाइक शेयर कमेंट्स करते रहिए। आज हम सेकेंड ईयर पीयूसी प्रश्न पत्रिका, हिंदी प्रश्न पत्रिका में प्रारूप जो कार्यशाला में डिस्कस किया हुआ विचार चर्चा करेंगे। और बच्चों अंत तक वीडियो को देखिए। ವಿದ್ಯಾರ್ಥಿಗಳೇ, ಸೆಕೆಂಡ್ ಇಯರ್ PUC ಕರ್ನಾಟಕ ಸ್ಟೇಟ್ ಬೋರ್ಡಿನ ಹಿಂದಿ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಬರುತ್ತೆ, ಒಂದು ಯಾವ ಲೆಸನ್ನಿನ ಮೇಲೆ ಎಷ್ಟು ಮಾರ್ಕ್ಸಿನ ಕ್ವಶನ್ಸ್ ಕೇಳ್ತಾರೆ, ಹಾಗೆ ಯಾವ ಲೆಸನ್ನು ಯಾವ್ಯಾವುದು ಲೆವೆಲ್ಲಿನ ಕ್ವಶನ್ಸನ್ನ ಕೇಳ್ತಾರೆ, ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ಬೋದು, MCQs ಇರ್ಬೋದು, ಯಾವ ರೀತಿ ಇರುತ್ತೆ ಅನ್ನೋದನ್ನು ಸೂಚನೆಗಳನ್ನು ಇದರಲ್ಲಿ ಕೊಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿದೆ ಖಂಡ ಕ ಖ ಗ ಘ ಇಸ್ ತರಹ 4 ವಿಭಾಗದಲ್ಲಿ ನಿಮಗೆ ಕ್ವಶನ್ಸ್ ಇರುತ್ತೆ. ಹಾಗೆ ನೀವು ಪ್ರಶ್ನೆ ಪತ್ರಿಕಾ ಕ್ರಮ ಸಂಖ್ಯೆಯನ್ನು ಬರೆಯೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ. ಖಂಡ ಖ ಖ ಗ ಘ ಈ ವಿಭಾಗನೂ ಕೂಡ ಮರಿದೇ ಬರಿಬೇಕು. ಜೊತೆಗೆ ಫಸ್ಟ್ ಮೇನಲ್ಲಿ ಕ್ವೆಶನ್ಸ್ಗೆ 1ರಿಂದ 10 ಕ್ವೆಶನ್ಸ್ ಇರುತ್ತೆ. ಅದರಲ್ಲಿ 6 ಕ್ವೆಶನ್ಸು ಪಾಠದಿಂದ ಕೇಳ್ತಾರೆ, 2 ಕ್ವೆಶನ್ಸು ಪದ್ಯ ಭಾಗದಿಂದ ಕೇಳ್ತಾರೆ, ಇನ್ನೆರಡು अपठित ಭಾಗದಿಂದ ಕೇಳ್ತಾರೆ ವಿದ್ಯಾರ್ಥಿಗಳೇ. ಹಾಗಾಗಿ ಮರಿದೇ ಅದನ್ನು अटेंड ಮಾಡಿ. ಹಾಗೆ हर प्रश्न के लिए 4 विकल्प देना अनिवार्य है, ಅದು ನಿಮಗೆಲ್ಲರಿಗೂ ಗೊತ್ತಿದೆ. ಇದನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ MCQs ಅಲ್ಲಿ ಏನು ಹೇಳ್ತಿದ್ದಾರಪ್ಪ ಅಂತಂದರೆ, ಪ್ರಶ್ನೆ ಪತ್ರಿಕಾ ಪ್ರಶ್ನೆ ಕೊಟ್ಟಿರ್ತಾರಲ್ಲ ಅದಕ್ಕೆ 4 ಆಪ್ಷನ್ಸ್ ಜೊತೆಗೆ ಕೊಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಕಿಸ್ನೆ ಕಿಸ್ಸೆ ಕಹಾನು ಕೂಡ ಕೊಡ್ಬೋದು. ಜೊತೆಗೆ ಪಾಠದ ಲೇಖಕರು, ಕವಿ ಇವರ ಹೆಸರುಗಳನ್ನು ಕೂಡ ಕೊಡ್ಬೋದು. ಹಾಗೆ ಸಾಹಿತ್ಯಿಕ ವಿಧ, ಇದು ಯಾವ ವಿಧ, ಫಾರ್ ಎಕ್ಸಾಂಪಲ್ ಯಾತ್ರಾ ಜಪಾನ್ ಕಿ ಯಾತ್ರಾ ವೃತ್ತಾಂತ ಹೈ, ಕರೆಕ್ಟ್. ಸುಜಾನ್ ಭಗತ್ ಕಹಾನಿ ಹೈ, ಇದು ಯಾವ ವಿಧ, ಆ ರೀತಿ ಸಂಬಂಧಪಟ್ಟಂಥ ಕ್ವಶನ್ಸು ಕೂಡ ನಿಮಗೆ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಮೇನ್, ಫಸ್ಟ್ ಮೇನಿನ ಸೆಕೆಂಡ್ ಪಾರ್ಟ್ ಕ್ವಶನ್ ನಂಬರ್ 11 to 15 ಇದರಲ್ಲಿ 5 ಕ್ವೆಶನ್ಸು ಕೊಟ್ಟಿರ್ತಾರೆ, 6 ವಿಕಲ್ಪ ಯಾನಿ ಚಾಯ್ಸ್ ಆನ್ಸರ್ಸ್ ಇರುತ್ತೆ. ಮತ್ತು ಇದು कारक ಚಿಹ್ನನೂ ಕೂಡ ಕೇಳ್ಬೋದು. ಹಾಗೆ ಕೇವಲ ಶಬ್ದ ಮಾತ್ರ भी दे सकते हैं, ಎರಡೂ ಕೂಡ ಕೇಳ್ಬೋದು. ಆದರೆ ಒಂದೇ ಕ್ವಶನಲ್ಲಿ 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರೋಲ್ಲ. ಒಂದು ಕ್ವಶನಿಗೆ ಒಂದೇ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಪೂರ್ತಿ ಸೆಂಟೆನ್ಸ್ನ ನೀವು ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. ಏಕಿ कारक ಚಿಹ್ನ ಅಥವಾ ಶಬ್ದ एक से अधिक प्रश्नों के लिए नहीं पूछा जाता है. ಇನ್ನೂ ಒಂದು ಅರ್ಥ ಮಾಡ್ಕೊಳ್ಳಿ, ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ ಸುಜಾನ್ ಭಗತ್ ಚೀಫ್ ಕಿ ದಾವತ್ और ಯಾತ್ರಾ ಜಪಾನ್ ಕಿ, ಈ 3 ಪಾಠದ ಮೇಲೆ ಒಂದೊಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗಿರ್ಬೋದು. ಈ 3 ಪಾಠನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಯಾಕೆಂದರೆ ಒಂದೊಂದು ಅಂದರೆ 3 ಮಾರ್ಕ್ಸು ಕ್ವೆಶನ್ಸ್ ಬಂದೇ ಬರುತ್ತೆ. ನೆಕ್ಸ್ಟು मुहावरों के सही अर्थ के साथ जोड़कर लिखना का अनिवार्यता है और इसे आपको क्या करना चाहिए, ए पार्ट बी पार्ट दोनों पार्ट लिखना है. फर्स्ट ए पार्ट लिख दीजिए. ಮೊದಲನೇದಾಗಿ ಫಸ್ಟ್ ಪಾರ್ಟನ್ನು ಬರ್ಕೊಳ್ಳಿ. 1ರಿಂದ 5 ಕ್ವಶನ್ ನಂಬರ್ ಬರೀರಿ ಕ್ಲೀನಾಗಿ. ನಿಮ್ಮ ಮನಸ್ಸಿಗೆ ಬಂದಂಗೆ ಕ್ವಶನ್ ನಂಬರ್ ಬರಿಬೇಡಿ, ಕ್ವಶನ್ ಪೇಪರಲ್ಲಿ ಏನಿದೆ ಅದನ್ನು ಬರೀರಿ. ಜೊತೆಗೆ ಆ ಅರ್ಥ ಪಕ್ಕದ ಕಾಲಮಲ್ಲಿ ಎಲ್ಲಿದೆ ಅಂತ ಹುಡುಕಿ, ಚಿಕ್ಕ ಮಕ್ಕಳ ಥರ ಆ್ಯರೋ ಮಾರ್ಕ್ ಹಾಕೋದು, ಲೈನ್ ಹಾಕೋದು ಅದೆಲ್ಲ ಮಾಡೋಂಗಿಲ್ಲ. ಆ ಕ್ವಶನಿನ ಮುಂದೆ ಜಾಗ ಬಿಟ್ಬಿಟ್ಟು ಆನ್ಸರ್ ಬರೀರಿ.
ಅದಕ್ಕೆ ತಕ್ಕನಾಗಿರ್ತಕ್ಕಂಥ ನಂಬರ್ ಕೊಟ್ಟಿರ್ತಾರೆ, ಆ ನಂಬರ್ನ ಮೆನ್ಷನ್ ಮಾಡಿ ಜೊತೆಗೆ ಆಲ್ಫಾಬೆಟ್ ಇದ್ದರೆ ಆಲ್ಫಾಬೆಟ್ ಅದಕ್ಕೂ ಕೂಡ ಕ್ರಮ ಸಂಖ್ಯೆ ಇದೆ, ಅದನ್ನು ಕೂಡ ಮೆನ್ಷನ್ ಮಾಡಿ ಆನ್ಸರ್ ಬರೀರಿ. ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಮುಂದಿಂದು ಸೆಕೆಂಡ್ ಮೇನಲ್ಲಿ ಪ್ರಶ್ನೆ ಸಂಖ್ಯಾ 17 to 20 17 से 20 गद्य से ही पूछे जाएंगे. पाठದಿಂದನೇ ಕೇಳ್ತಾರೆ. छात्रों को 4 प्रश्नों में से किन्हीं 2 प्रश्नों के उत्तर लिखना है. ये सारे प्रश्न प्रश्नोत्तर के रूप में ही होंगे. सारे प्रश्न गद्य से ही पूछे जाएंगे एक्सेप्ट यात्रा जापान की. ನೋಡಿ, यात्रा जापान की ಲೆಸನ್ ಮೇಲೆ 3 ಮಾರ್ಕ್ಸಿನ ಕ್ವಶನ್ಸು ಬರಲ್ಲ. किसी भी क्रम में पूछे जा सकते हैं. ನೆಕ್ಸ್ಟ್ ಸೆಕೆಂಡ್ ಮೇನ್, ಅದರಲ್ಲೇನೆ ಸೆಕೆಂಡ್ ಮೇನಿನ ಆ ವಿಭಾಗ 21 से 24 21 से 24 प्रश्न गद्य से ही पूछे जाएंगे. सूचना है कि ये क्या है, यह छात्रों को 4 प्रश्नों में से किन्हीं 2 प्रश्नों के उत्तर लिखना है. ये सारे प्रश्न ससंदर्भ स्पष्टीकरण के रूप में ही पूछे जाएंगे. रेफरेंस टू ದಿ ಕಂಟೆಕ್ಸ್ಟ್, ಸಂದರ್ಭ ಸ್ಪಷ್ಟೀಕರಣ ಮಾಡಬೇಕು ವಿದ್ಯಾರ್ಥಿಗಳೇ. ಸೆಕೆಂಡ್ ಮೇನಲ್ಲಿ ಆ ವಿಭಾಗದಲ್ಲಿ ಕೊಡ್ತಕ್ಕಂಥ ಕ್ವೆಶನ್ನು. ಇದಕ್ಕೆ ನೀವು यह प्रस्तुत वाक्य को लेखक का नाम लिखकर उससे लिखी गई पाठ का नाम लिखो और उसके बाद कहानी संग्रह है, कविता कोई भी निबंध संग्रह है, कुछ भी है तो उससे लिया गया, पाठ से लिया गया है या निबंध से लिया गया है, इस तरह आपको लिखना है. ठीक है. उसके बाद किसने किससे कहा लिखना है. उसके बाद संदर्भ स्पष्ट करना है, संदर्भ लिखना है. बाद में स्पष्टीकरण, उसके बाद लेखक या कहानीकार का जो विचार आशय व्यक्त करके विशेषता में लिखकर लाना है. इसके लिए कितना मार्क, 3 मार्क. ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. सारे प्रश्न गद्य से ही पूछे जाएंगे एक्सेप्ट कर्तव्य और सत्यता और ಭಾರತ ರತ್ನ ವಿಶ್ವೇಶ್ವರಯ್ಯ. ಇವೆರಡು ಲೆಸನ್ ಬಿಟ್ಟು ಉಳಿದಿದ್ರ ಮೇಲೆ ಸಂದರ್ಭ ಬರುತ್ತೆ. ಗಮನದಲ್ಲಿಟ್ಕೊಳ್ಳಿ. ಇವೆರಡು ಲೆಸನ್ನ ಓದಬೇಕು ಅಂತಿಲ್ಲ, ಆದರೆ ಬೇರೆ ಕ್ವಶನ್ಸು ಅವಳ ಮೇಲೆ ಇರುತ್ತೆ, ಹಾಗಾಗಿ ಓದ್ಕೋಬೇಕು. ಕಿಸಿ ಭಿ ಕ್ರಮ ಮೇ ಪೂಛಾ ಜಾ ಸಕ್ತೆ ಹೇ, ಯಾವ ಕ್ರಮದಲ್ಲಿ ಬೇಕಾದರೂ ಕೇಳ್ಬೋದು. ಫಸ್ಟ್ ಲೆಸನನ್ನು ಕೊನೆಗೆ ಕೇಳ್ಬೋದು, ಇಲ್ಲ ಲಾಸ್ಟ್ ಲೆಸನನ್ನು ಫಸ್ಟ್ ಕೇಳ್ಬೋದು, ಈ ರೀತಿ ಕೇಳ್ಬೋದು. अगर लेखक का जिक्र कर रहे हैं तो लेखक का नाम लिखना अनिवार्य है. देखो, पाठों के अंत में दिए गए प्रश्न ही नहीं, ಪಾಠೋं के बीच में से ही पूछे जा सकते हैं. ಪಾಠದ ಒಳಗಡೆಯಿಂದನೂ ಕೂಡ ಕೇಳ್ತಾರೆ. ಅಂದರೆ ನೀವು ಪಾಠವನ್ನು ಚೆನ್ನಾಗಿ ಓದ್ಕೊಂಡು ಅಭ್ಯಾಸ ಮಾಡ್ಕೊಂಡು ಬರಬೇಕು. किसने किससे कहा, संदर्भ के प्रश्न भी पूछा जा सकता है. ನೋಡಿ, किसने किससे कहा ಅಂತ ಫಸ್ಟ್ ಲೆಸನ್ನಲ್ಲಿ ಇದೆ, ಅದೇ ಥರ ಬೇರೆ ಬೇರೆ ಲೆಸನ್ಗಳಲ್ಲಿ ಇದೆ, ಅದನ್ನು ನೋಡ್ಕೊಳ್ಳಿ. ಅದ್ರ ಮೇಲೂ ಕೂಡ ಸಂದರ್ಭ ಸ್ಪಷ್ಟೀಕರಣ ಕೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. नेक्स्ट क्वेश्चन नंबर 25 और 26 25 और 26 मध्यकालीन कविता में से पूछे जाएंगे. ये प्रश्नोत्तर मादरी में रहता है. सूचना एनो, छात्रों को 2 प्रश्नों में से किसी एक प्रश्न का उत्तर लिखना है. दोनों प्रश्न प्रश्नोत्तर के रूप में ही होंगे. मध्यकालीन 4 कविताओं में से किन्हीं 2 कविताओं से पूछे जाएंगे. प्रश्नोत्तर के रूप में पूछेंगे तो संदर्भ ससंदर्भ भाव के रूप में नहीं पूछेंगे. ಫಾರ್ ಎಕ್ಸಾಂಪಲ್, ಈಗ ಥರ್ಡ್ ಮೇನಿನ ಅ ವಿಭಾಗ ಏನಿದೆ, ಕ್ವಶನ್ ನಂಬರ್ 25 ಆ್ಯಂಡ್ 26, ಇದು ಕವಿತಾ ಮೇಲೆ ಇರುತ್ತೆ, ಮಧ್ಯಕಾಲೀನ ಕವಿತಾ ಮೇಲೆ ಇರುತ್ತೆ. ಒಂದು ವೇಳೆ ನಿಮಗೆ ಸಂದರ್ಭ ಸ್ಪಷ್ಟೀಕರಣ ಯಾನಿ ಭಾವ ಪೂಚನೆ ಅಂದರೆ ಸಸಂದರ್ಭ ಭಾವ ಸ್ಪಷ್ಟೀಕರಣಗೆ ಏನಾದರೂ ಕೊಟ್ಟರೆ ಕ್ವಶನ್ ಆನ್ಸರ್ಸ್ ಇರಲ್ಲ. ಕ್ವಶನ್ ಆನ್ಸರ್ಸ್ ವಿಭಾಗದಲ್ಲಿ ಕೊಟ್ಟರೆ ನಿಮಗೆ ಸಸಂದರ್ಭದಲ್ಲಿ ಕೇಳಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದಾದ್ರು ಒಂದು ರೀತಿಲಿ ಇರುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 27 ಆ್ಯಂಡ್ 29 आधुनिक कविताओं से पूछे जाएंगे. ಅದು ಕೂಡ छात्रों को 3 प्रश्नों में से किसी एक 3 ಕ್ವಶನ್ ಆಪ್ಷನ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದಾದ್ರು ಒಂದನ್ನು ನೀವು ಮತ್ತೆ ಇದೇನಪ್ಪ ಅಂತಂದರೆ ये सारे प्रश्नोत्तर में ही होंगे और सारे प्रश्न आधुनिक कविता से एक्सेप्ट गहने, ಈ गहने कविता ಬಿಟ್ಟು ಉಳಿದೆಲ್ಲದರ ಮೇಲೆ ಕ್ವಶನ್ಸು ಬರುತ್ತೆ. किसी भी क्रम में पूछे जा सकते हैं. ಮತ್ತೆ ಕೇಳ್ತಾ ಇದ್ದಾರೆ क्वेश्चन नंबर 30 मध्यकालीन कविताओं में से पूछे जाएंगे. ससंदर्भ रहेगा. छात्रों को 2 विकल्पों में से किसी एक का उत्तर लिखना है. दोनों प्रश्न ससंदर्भ स्पष्टीकरण के रूप में ही पूछे जाएंगे. दोनों प्रश्नों की क्रम संख्या एक ही है.
दैट मीन्स 30। क्वेश्चन नंबर 30, मध्यकालीन 4 कविताओं में से किन्हीं 2 कविताओं से पूछे जाएंगे और इसमें अगर ससंदर्भ भाव के रूप में पूछेंगे तो प्रश्नोत्तर के नहीं रहेंगे। ಅಲ್ಲಿ ಕೇಳಿದ್ರೆ ಇಲ್ಲಿ ಕೊಡ್ತಾರೆ, ಇಲ್ಲಿ ಕೇಳಿದ್ರೆ ಅಲ್ಲಿ ಕೊಡ್ತಾರೆ, ಅಷ್ಟು ಮಾತ್ರ ಗಮನದಲ್ಲಿ ಇಟ್ಕೊಳ್ಳಿ। ಮಾರ್ಕ್ಸ್ ಮಾತ್ರ 3 ಮಾರ್ಕ್ಸ್। आधुनिक कविताओं में से पूछे जाएंगे 31 ಕ್ವೆಶ್ಚನ್ ನಂಬರ್, ಅದರಲ್ಲೂ ಕೂಡ 2 ವಿಕಲ್ಪ ಇರುತ್ತೆ, 2 ಆಪ್ಷನ್ ಕೊಟ್ಟು 1ಕ್ಕೆ ಉತ್ತರ ಬರೀಬೇಕು। ಹಾಗೆ ಸಸಂದರ್ಭ ಸ್ಪಷ್ಟೀಕರಣದಲ್ಲೇ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಸಸಂದರ್ಭ ಭಾವ ಸ್ಪಷ್ಟೀಕರಣದ ಹಾಗೇನೇ ಇರುತ್ತೆ ಕ್ವೆಶ್ಚನ್ನು। ಮತ್ತೆ ದೋನೋ ಪ್ರಶ್ನೋं की ಕ್ರಮ ಸಂಖ್ಯೆ ಏನಿರುತ್ತೆ 31 ಅಂತಾನೆ ಇರುತ್ತೆ, ನೀವು ಯಾವುದನ್ನು ಬೇಕಾದರೂ ಆಪ್ಟ್ ಮಾಡ್ಕೊಂಡು ಬರಿಬೋದು। ಜೊತೆಗೆ ಆಧುನಿಕ ಕವಿತಾओं में से किन्हीं 2 कविताओं से पूछे जाएंगे, ಯಾವುದಾದ್ರೂ 2 ಕವಿತೆಗಳನ್ನ ಮೇಲೆ ಕ್ವೆಶ್ಚನ್ಸನ್ನು ಕೇಳಲಾಗುತ್ತೆ। ಮತ್ತೆ ಹೇಳ್ತಾ ಇದ್ದಾರೆ ಎಕ್ಸೆಪ್ಟ್ ಗೆಹನೆ ಅಂತ ಹೇಳ್ತಾ ಇದ್ದಾರೆ, ಅಗರ್ ಸಸಂದರ್ಭ ಭಾವದಲ್ಲಿ ಕೇಳಿದ್ರು ಇಲ್ಲಿ ಅಂದರೆ ಅಲ್ಲಿ ಕ್ವಶನ್ಸ್ ಕೇಳಿರ್ತಾರೆ। ಕ್ವಶನ್ ನಂಬರ್ 29 ಆ್ಯಂಡ್ 31 ಅಲ್ಲಿ, ಇವಾಗ 30 32 सूखी डाली एकांकी से पूछे जाएंगे, ಇದು खंड ग। 4th मेन अ, छात्रों को 2 विकल्प यानी 2 ವಿಕಲ್ಪ ಇರುತ್ತೆ, 2 ಆಪ್ಷನ್ಸ್ ಕೊಟ್ಟು 1 ಬರಿಬೇಕು। ದೋನೋ ಪ್ರಶ್ನೋತ್ತರ के ರೂಪ, 2 ಪ್ರಶ್ನೆನೂ ಕೂಡ ಪ್ರಶ್ನೋತ್ತರದ ಮಾದರಿಯಲ್ಲೇ ಇರುತ್ತೆ। ಕ್ರಮ ಸಂಖ್ಯೆ 2 ಕ್ವಶನ್ಗೂ ಒಂದೇ ಕ್ರಮ ಸಂಖ್ಯೆ, ಇಟ್ ಮೀನ್ಸ್ 32। ನೆಕ್ಸ್ಟು ಏಕ್ ಹಿ ತರಹ ಕೆ ಪ್ರಶ್ನೆ ನಹಿ पूछ सकते हैं, ಒಂದೇ ತರಹದ ಪ್ರಶ್ನೆಗಳನ್ನು ಕೇಳೋಲ್ಲ, ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ। ನೆಕ್ಸ್ಟ್ अगर दादाजी या छोटी बहू से संबंधित प्रश्न पूछेंगे तो दादाजी और छोटी बहू के नाम अपने उत्तर में उल्लेख करना अनिवार्य है। ಇವಾಗ ನಿಮಗೆ ಅಲ್ಲಿ ಕ್ವಶನ್ ಅಲ್ಲಿ ಅಗರ್ ದಾದಾಜಿ ಇಸ್ ತರಹ ನಿಮಗೆ ಕೇಳ್ತಾರೆ, ದಾದಾಜಿ ಹೆಸರು ಕೊಟ್ಟಿರಲ್ಲ, ನೀವು ಅಲ್ಲಿ ಬರಿಬೇಕು ಮೂಲ್ರಾಜ್ ಅಂತ, ಛೋಟಿ ಬಹು ಬೇಲಾ ಅಂತ ಬರಿಬೇಕು ಅವಳಿಗೆ ಸಂಬಂಧಪಟ್ಟಿರೋ ಕ್ವಶನ್ಗೆ ಕೇಳಿದ್ರೆ। नेक्स्ट क्वेश्चन नंबर 33 आ प्रतिशोध एकांकी से ही पूछे जाएंगे, सूचना ಏನು 2 ವಿಕಲ್ಪ, 2 ಆಪ್ಷನ್ ಇರುತ್ತೆ, 1 ಕ್ವೆಶ್ಚನ್ಗೆ ಉತ್ತರ ಬರೀಬೇಕು। ದೋನೋ ಪ್ರಶ್ನೋತ್ತರ ರೂಪದಲ್ಲೇ ಇರುತ್ತೆ, ಮತ್ತೆ 2 ಪ್ರಶ್ನೆಗಳ ಕ್ರಮ ಸಂಖ್ಯೆ ಒಂದೇ ಆಗಿರುತ್ತೆ। ನೆಕ್ಸ್ಟ್ ಖಂಡ ಘ, ಇದರಲ್ಲಿ ಕ್ವೆಶ್ಚನ್ ನಂಬರ್ 34, ಇದು 5th ಮೇನು ಗ್ರಾಮರಿಗೆ ಸಂಬಂಧಪಟ್ಟಿರೋದು। 34 ಅಲ್ಲಿ ವಾಕ್ಯ ಶುದ್ಧ से संबंधित होता है, 3 ವಾಕ್ಯ ಕೊಡೋದಾಗುತ್ತೆ, ಇದರಲ್ಲಿ 3 ವಾಕ್ಯ ಇರುತ್ತೆ ವಿದ್ಯಾರ್ಥಿಗಳೇ। ವಾಕ್ಯ ಮೇ ಏಕ್ ಸೆ ಅಧಿಕ್ ಅಶುದ್ಧಿಯ ನಹಿ ಹೋನಿ ಚಾಹಿಯೆ, ನೋಡಿ ಇದೊಂದು ಅರ್ಥ ಮಾಡ್ಕೊಳ್ಳಿ, ಒಂದೇ ಒಂದು ಮಿಸ್ಟೇಕ್ ಇರುತ್ತೆ, ನೀವು ಅದನ್ನು ರೆಕ್ಟಿಫೈ ಮಾಡಿ ರೀರೈಟ್ ಮಾಡಬೇಕು, ಬರೀ ವರ್ಡ್ ಬರಬೇಡಿ, ಮಾರ್ಕ್ಸ್ ಕೊಡಲ್ಲ, ಫುಲ್ ಸೆಂಟೆನ್ಸ್ ಬರೀರಿ। ಹಾಗೆ ಕ್ವಶನನ್ನು ಬರೆದು ಉತ್ತರ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಯಾಕೆಂತಂದರೆ ಇದು ತುಂಬ ಸರಳವಾಗಿರುತ್ತೆ। ಒಂದು ಸೆಂಟೆನ್ಸ್ ಬರೆದು ಅದರ ಕೆಳಗಡೆ ನೀವು ಸರಿಯಾಗಿರೋ ಸೆಂಟೆನ್ಸನ್ನು ಉತ್ತರ ರೂಪದಲ್ಲಿ ಬರೆದು 1 ಲೈನ್ ಬಿಟ್ಟು ಮತ್ತೆ ಮುಂದಿನ ಕ್ವಶನನ್ನು ಬರೀಬೇಕು। नेक्स्ट मेन आ प्रश्न संख्या 35 काल परिवर्तन से संबंधित है, इसमें से एक भूतकाल, एक वर्तमान काल और एक भविष्य काल से संबंधित होना अनिवार्य है। नेक्स्ट ಹೇಳ್ತಾರೆ ನೋಡಿ, किसी भी क्रम में पूछे जा सकते हैं, ಇಲ್ಲಿ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಇಲ್ಲ, ಭೂತಕಾಲ ವರ್ತಮಾನ ಕಾಲ ಯಾವ ಸೀರಿಯಲ್ ನಂಬರಲ್ಲಿ ಬೇಕಾದರೂ ಕೂಡ ಅವರು ಕೇಳ್ಬೋದು। ಕಾಂಪ್ಲಿಕೇಟೆಡ್ ಕ್ವಶನ್ಸ್ ವಿಲ್ ನಾಟ್ ಬಿ ಆಸ್ಕ್ಡ್, ನಿಮ್ಮ ಗ್ರಾಮರ್ ವರ್ಕ್ ಬುಕ್ಕಲ್ಲಿ ಏನಿದೆ ಆ ರೀತಿ ಸಂಬಂಧಪಟ್ಟ ಕ್ವಶನ್ಸ್ ಹೆಚ್ಚಾಗಿ ಕೇಳ್ತಾರೆ ವಿದ್ಯಾರ್ಥಿಗಳೇ। ನೆಕ್ಸ್ಟು ಪ್ರಶ್ನೆ ಸಂಖ್ಯಾ 36 ಅನ್ಯಲಿಂಗ ಸೆ ಸಂಬಂಧಿತ ಹೈ, ಬೇರೆ ಲಿಂಗ ಬದಲಾವಣೆ ಮಾಡಿ ಬರೀರಿ ಉತ್ತರನ। ಸೊ ಇದು ಕೂಡ ಗ್ರಾಮರ್ ಸಂಬಂಧಪಟ್ಟಿದ್ದು, ಗ್ರಾಮರ್ ವರ್ಕ್ ಬುಕ್ಕಲ್ಲಿ ನಿಮ್ಮ ಮೆನ್ಷನ್ ಆಗಿರುತ್ತೆ। इसमें दोनों लिंगों से संबंधित प्रश्न पूछना अनिवार्य है, ಒಂದು ಕ್ವೆಶ್ಚನ್ನು ಪುಲ್ಲಿಂಗ ಇದ್ದರೆ ಇನ್ನೊಂದು ಕ್ವೆಶ್ಚನ್ನು ಸ್ತ್ರೀಲಿಂಗ ಇರುತ್ತೆ, ಹಾಗಾಗಿ ಕನ್ಫ್ಯೂಸ್ ಆಗಬೇಡಿ। जिन शब्दों का लिंग बदला जा सकता है उन्हीं शब्दों को पूछना है, ನೋಡಿ ಯಾವುದು ಲಿಂಗ ಪರಿವರ್ತನೆ ಮಾಡಲು ಸಾಧ್ಯ ಇದೆ ಅಂಥದ್ದು ಮಾತ್ರ ಕೇಳ್ತಾರೆ ವಿನಃ ಚೇಂಜ್ ಮಾಡೋಕ್ಕಾಗದೇ ಇರೋವಂಥ ಕ್ವೆಶ್ಚನನ್ನು ಕೇಳೋಂಗಿಲ್ಲ। ಕಾಂಪ್ಲಿಕೇಟೆಡ್ ವರ್ಡ್ಸ್ ವಿಲ್ ನಾಟ್ ಬಿ ಈಸಿ ಇರುತ್ತೆ, ಹಾಗಾಗಿ ನೀವೇನು ಹೈಸ್ಕೂಲು ಪ್ರೈಮರಿದಲ್ಲಿ ಓದಿರ್ತೀರ ಮತ್ತು PU ಕಾಲೇಜಲ್ಲಿ ಫಸ್ಟ್ ಇಯರ್ PUC ಸೆಕೆಂಡ್ PUC ಎರಡರಲ್ಲೂ ಏನೇನು ಬಂದಿದೆ ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ಸುಲಭ, ನಿಮಗೆ ಬೈಹರ್ಟ್ ಮಾಡ್ಕೊಂಬಿಡಿ, ಈಸಿ ಆಗುತ್ತೆ, ಆರಾಮಾಗಿ ಬರಿಬೋದು। क्वेश्चन नंबर 37 ई अनेक शब्दों के लिए एक शब्द गिव वन वर्ड इರುತ್ತೆ विद्यार्थिಗಳೇ। इस प्रश्न के लिए अभ्यास पुस्तिका के प्रश्न बहुपयोगी सिद्ध हो सकते हैं,
ನಿಮ್ಮ ಗ್ರಾಮರ್ ವರ್ಕ್ ಬುಕ್ಕಲ್ಲಿ ಏನು ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕಿದೆ ನೋಡಿ, ಅದನ್ನೇ ಇದ್ರ ಮೇಲೂ ಕೂಡ ವಿಡಿಯೋ ಮಾಡಿದ್ದೀನಿ ವಿದ್ಯಾರ್ಥಿಗಳೇ, ಅಭ್ಯಾಸ ಮಾಡ್ಕೊಳ್ಳಿ. ಬಹಳ ಉಪಯೋಗ ಆಗುವಂಥ ವಿಡಿಯೋ ಮಾಡಿದ್ದೀವಿ. ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸು ನೀವು ಶೇರ್ ಮಾಡಿಕೊಂಡು ಓದ್ಕೊಳ್ಳಿ. ಕಾಂಪ್ಲಿಕೇಟೆಡ್ ಕ್ವೆಶನ್ಸನ್ನು ಇಲ್ಲೂ ಕೂಡ ಕೇಳಲ್ಲ. ನೆಕ್ಸ್ಟು 38 ಕ್ವೆಶನ್ ನಂಬರ್ 38 ಉಪಸರ್ಗ ಜೋಡ್ಕರ್ ಲಿಖನ. ನೀವು ಉಪಸರ್ಗ ಜೋಡ್ಕರ್ ಲಿಖನ ಅಂತಂದರೆ ಪ್ರಶ್ನೆ ಬರೆದು ಈಕ್ವಲ್ಸ್ ಅಂತ ಹಾಕಿ ಯಾವ ಉಪಸರ್ಗವನ್ನು ಜೋಡಣೆ ಮಾಡ್ತೀರಿ ಅದನ್ನು ಪ್ಲಸ್ ಮತ್ತೆ ಕ್ವಶನ್ ಕೊಟ್ಟಿರೋದನ್ನು ಮತ್ತೆ ಈಕ್ವಲ್ಸ್ ಹಾಕಿ ಹೊಸ ಶಬ್ದನ ಬರೆದು ಬರಬೇಕು ವಿದ್ಯಾರ್ಥಿಗಳೇ. ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಬರೆದು ಬರಬೇಡಿ, ಯಾಕೆಂತಂದರೆ ಇದು ತುಂಬ ಇಂಪಾರ್ಟೆಂಟು. 2 ಮಾರ್ಕ್ಸು ಕೂಡ ನಿಮಗೆ ಅನಿವಾರ್ಯ. उपसर्ग और मूल शब्द दोनों लिखना अनिवार्य है. नेक्स्ट क्वेश्चन नंबर 29 प्रत्यय अलग कर लिखने का. यहाँ भी ಮೂಲ ಶಬ್ದ और ಪ್ರತ್ಯಯ दोनों ಎರಡನ್ನೂ ಕೂಡ ಮೂಲ ಶಬ್ದ ಮತ್ತು ಪ್ರತ್ಯಯ ಬೇರೆ ಬೇರೆ ಮಾಡಿ ಕ್ವಶನ್ ವಿತ್ ಬರೆದು ಬರಬೇಕು ವಿದ್ಯಾರ್ಥಿಗಳೇ. ಚೆನ್ನಾಗಿ ಪ್ರೆಸೆಂಟೇಷನ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸುಮ್ಮನೆ ನೀವು ಏನೋ ಒಂದು ಬರೆದು ಬಂದರೆ ನಿಮಗೆ ಮಾರ್ಕ್ಸು कट ಮಾಡ್ತಾರೆ ವಿದ್ಯಾರ್ಥಿಗಳೇ. मूल शब्द और प्रत्यय अलग अलग करने का लिखने के बाद प्रत्यय के नीचे रेखांकित करना है. ನೋಡಿ, ಪ್ರತ್ಯಯ ಯಾವುದು ಅನ್ನೋದನ್ನು ಕೂಡ ನೀವು ಅಂಡರ್ಲೈನ್ ಮಾಡಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 40 ಅಪಠಿತ ಗದ್ಯಾಂಶ. ಇದು ಪ್ಯಾಸೇಜ್ ರೀಡಿಂಗ್ ಇರುತ್ತೆ, ನೀವು ರೀಡ್ ಮಾಡಿಬಿಟ್ಟು ಅಲ್ಲೇ ಇರುತ್ತೆ ಕ್ವೆಶನು. ಆನ್ಸರ್ 4 ಕ್ವೆಶ್ಚನ್ ಕೊಟ್ಟಿರ್ತಾರೆ, 4 ಆನ್ಸರು ನೀಟಾಗಿ ಬರೀಬೇಕು. ಏನು ಕ್ವೆಶನ್ ಕೇಳಿರ್ತಾರೆ 4 ಮಾರ್ಕ್ಸಿನ ಕ್ವೆಶನ್ ಇದು, 4 अंक. ಆಮೇಲೆ ಹೇಳ್ತಾ ಇದ್ದಾರೆ इसमें उपसर्ग प्रत्यय समानार्थक विलोम शीर्षक या अन्य व्याकरण से संबंधित कोई भी प्रश्न नहीं पूछेंगे. ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇದು ಯಾವುದೇ ರೀತಿಯಾದಂಥ ಕ್ವೆಶನ್ಸು ಕೇಳಲ್ಲ. ಉಪಸರ್ಗ ಜೋಡಣೆ ಮಾಡಿ ಪ್ರತ್ಯಯ ಸಮಾನಾರ್ಥಕ ವಿಲೋಮ ಶಬ್ದ ಹಾಕಿ ಬರೀರಿ, ಶೀರ್ಷಕ್ ಬರೀರಿ, ಏನು ಕೇಳಲ್ಲ. ಡೈರೆಕ್ಟ್ ಕ್ವೆಶನ್ಸ್ ಇರುತ್ತೆ, ಅಲ್ಲಿ ಅನುಚ್ಛೇದ ಓದ್ಕೊಂಡು उत्तर बरदे बंद्रे आयतु. नेक्स्ट क्वेश्चन नंबर 41 निबंध या पत्र लेखन से संबंधित है. निबंध लेखन में एक ही विषय दिया जाएगा. निबंध लेखन ಏನಿರುತ್ತೆ ಎಸ್ಸೆ ರೈಟಿಂಗು, ಅದರಲ್ಲಿ ಒಂದೇ ವಿಷಯ ಕೊಟ್ಟಿರ್ತಾರೆ, ಆ ವಿಷಯದ ಮೇಲೆ ನೀವು ಬರೀಬೇಕಾಗುತ್ತೆ. ಇದು ಕೂಡ 4 ಮಾರ್ಕ್ಸಿನ ಕ್ವೆಶನ್ ಡಿಯರ್ ಸ್ಟೂಡೆಂಟ್ಸ್. छात्रों को निबंध रूपरेखा के साथ लिखना अनिवार्य है. निबंध रूपरेखा ಅಂತಂದ್ರೆ ಏನಿರುತ್ತಪ್ಪ ಅಂದರೆ ಭೂಮಿಕಾ ಬರಿಬೇಕು, ಇಂಟ್ರೊಡಕ್ಷನ್, ಕಂಟೆಂಟ್ ಬರಿಬೇಕು, ಅದೊಂದು 2-3 ಪ್ಯಾರಾಗ್ರಾಫ್ ಬರಿಬೇಕು. ಲಾಸ್ಟಲ್ಲಿ ಕನ್ಕ್ಲೂಡ್ ಏನಿದೆ ಉಪಸಂಹಾರ ಅದನ್ನು ಕೂಡ ಬರಿಬೇಕು. ಇದು ನಿಬಂಧ ರೂಪರೇಖಾ, ಇದನ್ನು ಫಾಲೋ ಮಾಡಲೇಬೇಕು ವಿದ್ಯಾರ್ಥಿಗಳೇ ವಿತ್ ಟೈಟಲ್. ನಿಬಂಧ ಕಮ್ ಸೆ ಕಮ್ ಏಕ್ ಪೃಷ್ಠಕ ಲಿಖನ ಅನಿವಾರ್ಯ ಹೈ. ನೋಡಿ, ನಾನು ಹೇಳ್ತಾ ಇದ್ದೀನಿ ಮಿನಿಮಮ್ 1 ಪೇಜ್ ಆರು ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಫ್ ಪೇಜ್ ಬರೆದು ಬಂದರೆ ನೀವು ಎಷ್ಟು ಬರೆದಿರ್ತೀರೋ ಅಷ್ಟಕ್ಕೆ ಮಾತ್ರ ಯೋಗ್ಯವಾಗಿ ಉತ್ತರ ಸಿಕ್ಕುತ್ತೆ, ಹಾಗೆ ಮಾರ್ಕ್ಸ್ನ ಕೊಡ್ತಾರೆ. अनौपचारिक औपचारिक पत्र के प्रश्न पूछे जा सकते हैं. लेटर राइटिंग अल्ली प्रेषक संक्षिप्त रूप से लिखा जा सकता है. अगर प्रश्न में कोई नाम नहीं दिया है तो छात्र अपने नाम के स्थान पर क ख ग लिख सकते हैं. अपना वास्तविक नाम या क्रम संख्या लिखने से बचें. ನಿಮ್ಮ ಸ್ವಂತ ಹೆಸರನ್ನು ಮತ್ತು ರಿಜಿಸ್ಟರ್ ನಂಬರನ್ನು ಅಲ್ಲಿ ಮೆನ್ಷನ್ ಮಾಡೋಂಗಿಲ್ಲ. ಹಾಗೆ ಲೆಟರ್ ರೈಟಿಂಗಲ್ಲಿ ಅಕಸ್ಮಾತ್ ಹೆಸರು ಕೊಟ್ಟಿದ್ದರೆ ಹೆಸರನ್ನು ನೀವು ಬರೀಬೇಕು, ಅದಿಲ್ಲ ಅಂದರೆ ಛಾತ್ರ ಕ ಖ ಗ ಈ ರೀತಿಯಾಗಿ ಬರೆದು ಬರ್ಬೋದು. ಲೆಟರ್ ಶುಡ್ ಸ್ಟಾರ್ಟ್ ಇನ್ ಫ್ರೆಶ್ ಪೇಜ್ ಆ್ಯಂಡ್ ಎಂಡ್ ಇನ್ ದ ಸೇಮ್ ಪೇಜ್. ಆ ಲೆಟರ್ ಅನ್ನೋದು ಅರ್ಧ ಪೇಜು ಇನ್ನೊಂದು ಕಡೆ, ಅರ್ಧ ಪೇಜ್ ಇನ್ನೊಂದು ಕಡೆ ಬರೆಯೋಂಗಿಲ್ಲ. ಒಂದೇ ಪೇಜಲ್ಲಿ ನೀಟಾಗಿ ಕ್ವೆಶನ್ ನಂಬರ್ ಸಮೇತ ಉತ್ತರನ ಅದೇ ಪೇಜಲ್ಲಿ ಎಂಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟೇ ನೀಟಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬರೀರಿ. पत्र अभ्यास पत्रिका में जो नमूना दिया गया है उसी नमूने में लिखना अनिवार्य है. ನೋಡಿ, ಗ್ರಾಮರ್ ವರ್ಕ್ ಬುಕ್ಕಲ್ಲಿ ನಿಮಗೆ ಕೊಟ್ಟಿದ್ದಾರೆ ಪ್ಯಾಟ್ರನನ್ನು, ಆ ಪ್ಯಾಟ್ರನನ್ನು ಫಾಲೋನೇ ಮಾಡಬೇಕು ಅಂತ. ನಮೂನಾ ಅಂದರೆ ಪ್ಯಾಟ್ರನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಅದೇ ಪ್ಯಾಟ್ರನಲ್ಲೇ ಬರಿಬೇಕು. ನೆಕ್ಸ್ಟು निबंध लेखन या पत्र लेखन में से किसी एक को लिखना अनिवार्य है. ಯಾವುದಾದ್ರು ಒಂದು ಆಪ್ಷನನ್ನು ನೀವು ಐದರ್ ನಿಬಂಧ ಲೇಖನ್ ಬರಿಬೋದು, ಇಲ್ಲ ಪತ್ರ ಲೇಖನ್ ಬರಿಬೋದು. ಇದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ. 4 ಮಾರ್ಕ್ಸಿಗೆ 1 ಕ್ವೆಶನ್ನ ಅಟೆಂಡ್ ಮಾಡಬೇಕು. ಆ್ಯಸ್ ಫಾರ್ ಆಸ್ ಮೈ ಕನ್ಸರ್ನ್, ನಿಮಗೆ ತುಂಬ ಕಷ್ಟ ಇದೆ ಎಸ್ಸೆ ರೈಟಿಂಗ್ ಬರೆಯೋಕೆ ಅಂತಂದರೆ, ನೀವು ಕಂಟೆಂಟ್ ನಿಮ್ಮ ತಲೆಯಲ್ಲಿ ಶಬ್ದಗಳು ಕಷ್ಟ ಆಗ್ತಿದೆ, ಸರಳ ವಾಕ್ಯಗಳನ್ನು ಮಾಡೋದು ಕಷ್ಟ ಅಂತಂದರೆ
पत्रलेखन ईजी इरुत्ते, पत्रलेखन आप ಮಾಡ್ಕೊಳ್ಳಿ। क्वेश्चन नंबर 42 हिंदी में अनुवाद करने से संबंधित है। इंग्लिश और कन्नड़ में देते हैं। ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಕೊಟ್ಟಿರ್ತಾರೆ, ನೀವು ಅದನ್ನ ಹಿಂದಿಗೆ ಅನುವಾದ ಮಾಡಿ ಬರಿಬೇಕು, ದೇವನಾಗರಿ ಲಿಪಿಯಲ್ಲಿ ಬರೆದು ಬರಬೇಕು। ಮತ್ತೆ ವಾಕ್ಯ का अर्थ एक ही होना अनिवार्य है। ನೋಡಿ, ಕನ್ನಡದಲ್ಲಿ ಒಂಥರ ಅರ್ಥ ಕೊಟ್ಬಿಟ್ಟು ಇಂಗ್ಲಿಷಲ್ಲಿ ಒಂಥರ ಅರ್ಥ ಕೊಡಲ್ಲ, ಎರಡೂ ಒಂದೇ ಥರ ಇರುತ್ತೆ, ನೀವು ಹಿಂದಿಲಿ ಅದೇ ರೀತಿಯಾಗಿ ಅನುವಾದ ಮಾಡಿ ಬರಿಬೇಕು। इसमें पहले कन्नड़ का वाक्य बाद में इंग्लिश होता है। इस तरह फर्स्ट ईयर सेकेंड ईयर पीयूसी का 2025 क्वेश्चन पेपर प्रारूप है। अभ्यास करिए छात्रों। इसके साथ साथ इस वीडियो को अभी समाप्त करेंगे, अगले वीडियो में मिलेंगे, तब तक के लिए धन्यवाद। चैनल सब्सक्राइब नहीं किया है तो सब्सक्राइब कर लो। वीडियो को अंत तक देखने के लिए धन्यवाद।